ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವಾಗ ನಾನು ನನ್ನ ಮಷಿನ್ಗೆ ಆಯಿಲಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆವಾಗ ನನಗೆ ನೆನಪಾಯ್ತು, ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ನಮಗೆ ದಾರ ಸರಿಯಾಗಿ ಸ್ಟಿಚ್ ಬರೋದಿಲ್ಲ, ಇಲ್ಲ ಹೊಲಿವಾಗ ಸ್ಟಿಚ್ ಮಾಡುವಾಗ ದಾರ ಕಟ್ ಆಗುತ್ತೆ, ಮತ್ತೆ ಸ್ಟಿಚ್ ಸರಿಯಾಗಿ ಬೀಳೋದಿಲ್ಲ, ಈ ತರ ತುಂಬಾ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಹೇಳಿ ಅಂತ. ಸೊ ಅದಕ್ಕೂ ಕೂಡ ಒಂದು ಸ್ಪೆಸಿಫಿಕ್ ಸೊಲ್ಯೂಷನ್ಸ್ ಇದೆ. ಬಟ್ ಅದಕ್ಕಿಂತ ಮುಂಚೆ, ಎಲ್ಲಾರ್ಕಿಂತ ಮುಂಚೆ ಮೇನ್ ಬೇಸಿಕ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ, ನಾವು ನಮ್ಮ ಮಷೀನ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಅದೀವಾ ಅಥವಾ ಇಲ್ವಾ ಅಂತ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ನಾವು ನಮ್ಮ ಮಷೀನ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದು ದಾರ ಕಟ್ ಆಗುವ ಪ್ರಾಬ್ಲಮ್, ಆಮೇಲೆ ಸ್ಟಿಚ್ ಸರಿಯಾಗಿ ಬರೋದಿಲ್ಲ, ಈ ತರ ಪ್ರಾಬ್ಲಮ್ಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಬರೋದೇ ಇಲ್ಲ, ಮತ್ತು ಬಂದ್ರೂ ತುಂಬಾನೇ ಕಡಿಮೆ ಬರುತ್ತೆ. ಸೊ ಹೀಗಾಗಿ ಮೇಂಟೆನೆನ್ಸ್ ಅಂದ್ರೆ ಏನು ಅಂದ್ರೆ, ಮಷೀನ್ ಬಗ್ಗೆ ಮೇಂಟೆನೆನ್ಸ್ ಅಂದ್ರೆ ಅದರದ್ದು ಪ್ರಾಪರ್ಲಿ ಆಯಿಲಿಂಗ್ ಮತ್ತೆ ಕ್ಲೀನಿಂಗ್. ಸೊ ಇವಾಗ ನಾನು ಅದರ ಕ್ಲೀನಿಂಗ್ ಮತ್ತು ಆಯಿಲಿಂಗ್ ಮಾಡ್ತಾ ಇದ್ದೀನಿ. ಹೀಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಜನರಿಗೆ ಮಷಿನ್ ಕ್ಲೀನಿಂಗ್ ಮತ್ತು ಆಯಿಲಿಂಗ್ ಅನ್ನ ಹೇಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋನ ನಾನು ಸೆಪರೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಬಟನ್ ಮಾಡಿ, ಮತ್ತು ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ಖಂಡಿತ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ, ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಈಗ ನಡೀರಿ ವಿಡಿಯೋನ ನೋಡೋಣ. ಇದು ನನ್ನ ಮಷಿನ್ ಇದೆ, ಅರ್ಫಾ ಅಂತ ಕಂಪನಿ ಇದೆ. ಸ್ಟಿಚಿಂಗ್ ಮಷಿನ್ ಇದೆ, ಸಿಂಪಲ್. ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು, ಸ್ಟಿಚ್ ಮಾಡೋದು ಎಲ್ಲಾನು ಇದೇ ಮಷಿನ್ ನಲ್ಲಿ ಮಾಡ್ತೀನಿ. ಮೇಲ್ಗಡೆ ಈ ರೀತಿ ಇಂಚ್ ಪಟ್ಟಿ ಬರುತ್ತೆ, ಕೆಳಗಡೆ ನೋಡಿ ಈ ರೀತಿ ಇದೆ. ನನಗೆ ಮಷಿನ್ ಪರ್ಚೇಸ್ ಮಾಡುವಾಗ ಕಾಟನ್ ಬಟ್ಟೆ ಮತ್ತು ಆಯಿಲಿಂಗ್ ಆಸ್ ಅ ಆಕ್ಸೆಸರೀಸ್ ಅಂತ ಸಿಕ್ಕಿತ್ತು. ನಿಮ್ಮ ಹತ್ರ ಇಲ್ಲಾದ್ರೆ ನೀವು ಒಂದು ಮನೆಯಲ್ಲಿ ಚೆನ್ನಾಗಿ ಕ್ಲೀನ್ ಅಂತ ಕಾಟನ್ ಬಟ್ಟೆನ ತಗೊಳ್ಳಿ. ಆಯಿಲಿಂಗ್ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ಮಷೀನನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬಿಕಾಸ್ ನಾವು ಸ್ವಲ್ಪ ಕೂಡ ಅದರಲ್ಲಿ ಡಸ್ಟ್ ಇಟ್ಟಿದ್ರೆ ಅದು ದಾರ ಸಿಕ್ಕಾಕೋತ್ತೆ, ತುಂಬ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಯಾವಾಗಲೂ ಮಷೀನನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮನೇನ ನಾವು ಎಷ್ಟಾದರೂ ಕ್ಲೀನ್ ಇಟ್ರು ಮಷೀನಲ್ಲಿ ಒಂದು ಸಣ್ಣ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸಣ್ಣ ಡಸ್ಟ್ ಸಿಕ್ಕಾಕೊಂಡಿರುತ್ತೆ, ದಾರ ಸಿಕ್ಕಾಕೊಂಡಿರುತ್ತೆ. ಸೊ ಅದನ್ನು ಚೆನ್ನಾಗಿ ಎಲ್ಲಾನು ಕ್ಲೀನ್ ಮಾಡಬೇಕು. ಕೆಳಗಡೆ ನಟ್ ಬೋಲ್ಟ್ ಕೂಡ ನಾವು ಯಾವಾಗಲೂ ಕ್ಲೀನ್ ಇಡಬೇಕು. ಈ ಹೊಲಿಯುವ ಚಕ್ರ ಕೂಡ ಕ್ಲೀನ್ ಇಡಬೇಕು. ಕೆಳಗಡೆ ನಾವು ತುಳಿಯುವ ಪಾದದ ಮಷಿನ್ ಕೂಡ ನಾವು ಚೆನ್ನಾಗಿ ಕ್ಲೀನ್ ಇಡಬೇಕು. ಸೊ ನಾನು ಈಗ ಆಯಿಲಿಂಗ್ ಮಾಡೋದಕ್ಕಿಂತ ಮುಂಚೆ ಟೋಟಲ್ ಮಷೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ಯಾವುದು ಡಸ್ಟ್ ಅದರಲ್ಲಿ ಇರಬಾರ್ದು, ಮಷಿನ್ ಚೆನ್ನಾಗಿ ಕ್ಲೀನ್ ಆಗಬೇಕು ಅಂತ. ಈಗ ನೋಡಿ, ಅದರ ನಂತರ ನಾನು ಮಷಿನ್ ಕೆಳಗಡೆ ಕೂಡ ಈ ರೀತಿ ಇನ್ನರ್ ಪಾರ್ಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಬಿಕಾಸ್ ಹೆಚ್ಚಾಗಿ ಡಸ್ಟ್ ಸಿಕ್ಕಾಕೊಳ್ಳೋದು ಇದೇ ಪಾರ್ಟ್ನಲ್ಲಿ, ಮತ್ತು ಇದು ಮಷಿನ್ದ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಇದು ಚೆನ್ನಾಗಿ ಕ್ಲೀನ್ ಇದ್ರೇನೆ ನಮ್ಮ ಸ್ಟಿಚ್ ತುಂಬ ಚೆನ್ನಾಗಿ ಬೀಳುತ್ತೆ. ಬಿಕಾಸ್ ಕೆಳಗಡೆ ಬಾಬಿನ್ ದಾರ ಕೆಳಗಡೆದಿಂದ ಬರುತ್ತೆ. ಸೊ ಬಾಬಿನ್ ಕೂಡ ಹೊಲಿವಾಗ ಹಾಗೆ ಇಟ್ಟಿದ್ರೆ ಬಾಬಿನ್ ಕೂಡ ತಕ್ಕೋಬೇಕು, ದಾರ ಸಿಕ್ಕಿದ್ರೆ ಅದು ಕೂಡ ತೆಗಿಬೇಕು. ಸೊ ನೋಡಿ, ಒಳಗಡೆ ಬಟ್ ಹಾಕಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬಿಕಾಸ್ ಅಲ್ಲಿ ಡಸ್ಟ್ ಉಳಿದ್ರೆ ಮುಂದೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಕೆಳಗಡೆ ಕೂಡ ನಟ್ ಬೋಲ್ಟ್ಸ್ ಇರುತ್ತೆ, ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಆಮೇಲೆ ಕೆಳಗಡೆ ಈ ರೀತಿ ಒಂದು ಕವರ್ ಇರುತ್ತೆ, ಸೊ ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬಿಕಾಸ್ ಅಲ್ಲಿ ಆಯಿಲ್ ಸೋರುತ್ತೆ ಆಯಿಲಿಂಗ್ ಮಾಡಿದ್ಮೇಲೆ, ಮತ್ತೆ ಅಲ್ಲಿ ಡಸ್ಟ್ ಬಿದ್ದರೆ ಇನ್ನಷ್ಟು ಡಸ್ಟ್ ಸ್ಟೋರ್ ಆಗುತ್ತೆ. ಸೊ ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇವಾಗ ನೋಡಿ, ಇದು ಮಷಿನ್ ಆಯಿಲ್ ಇದೆ. ಇದನ್ನು ನಾನು ಪ್ರತಿಯೊಂದು ಪಾರ್ಟ್ ಅಂದರೆ ಸ್ಟಿಚಿಂಗ್ ಮಾಡುವಾಗ ಯಾವ ಪಾರ್ಟ್ಸ್ ಯೂಸ್ ಆಗುತ್ತೆ ಆ ಪ್ರತಿಯೊಂದು ಪಾರ್ಟ್ನಲ್ಲಿ ಒಂದು ಸ್ವಲ್ಪ ಬಿಡ್ತಾ ಇದ್ದೀನಿ. ಮೇಲ್ಗಡೆ ಆಯಿಲ್ ಅಂತ ನಮಗೆ ಆರೋ ಮಾರ್ಕ್ ತೋರಿಸಿದ್ರೆ ಮೇನ್ ಪಾರ್ಟ್ ಇರುತ್ತೆ, ಸೊ ಅಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲೆಲ್ಲಿ ಆಯಿಲ್ ಅಂತ ಬರೆದಿರುತ್ತೆ ಮಷಿನ್ ಮೇಲೆ ಅಲ್ಲಿ ಹಾಕಬೇಕು. ಆಮೇಲೆ ನಾವು ಸ್ಟಿಚ್ ಮಾಡುವಾಗ ಯಾವ ಪಾರ್ಟನ್ನು ಯೂಸ್ ಮಾಡ್ತೀವಿ, ಇದು ಸೆಟ್ಟಿಂಗ್ ಇದೆ ನೋಡಿ, ಇದು ಟೆನ್ಷನ್ ಇದೆ, ದಾರದ ಟೆನ್ಷನ್. ಸೊ ಯಾವ್ಯಾವ ಪಾರ್ಟನ್ನು ನಾವು ಯೂಸ್ ಮಾಡ್ತೀವಿ ಆ ಎಲ್ಲ ಪಾರ್ಟಿಗೆ ನಾವು ಆಯಿಲನ್ನು ಬಿಡಬೇಕು. ಸೊ ದಟ್ ಅದು ಎಲ್ಲ ಚೆನ್ನಾಗಿ ಲೂಸ್ ಆಗುತ್ತೆ, ಮಷಿನ್ನಲ್ಲಿ ಯಾವುದೇ ಸೌಂಡ್ ಬರೋದಿಲ್ಲ, ಮತ್ತು ಸ್ಟಿಚ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕೆಳಗಡೆ ನಾವು ಸ್ಟಿಚ್ ಮಾಡುವಾಗ ಕಾಲು ಹೊಡೆದ ಮೇಲೆ ಮಷಿನ್ ಒಜ್ಜಿ ಬರೋದಿಲ್ಲ, ತುಂಬ ಈಸಿಯಾಗಿ ನಾವು ಸ್ಟಿಚ್ಚನ್ನು ಮಾಡ್ಬೋದು. ನೋಡಿ, ಕೆಳಗಡೆ ಈ ರೀತಿ ಮಷಿನ್ ಇರುತ್ತೆ, ಸೊ ಅಲ್ಲಿ ಕೂಡ ರೌಂಡ್ ಆಗಿ ಆಯಿಲನ್ನು ಹಾಕಬೇಕು. ನಟ್ ಬೋಲ್ಟ್ಸ್ನಲ್ಲಿ ಆಯಿಲ್ ಹಾಕಬೇಕು. ಬಿಕಾಸ್ ನಿಮ್ಮ ಮಷಿನ್ ಹೊಸದಾಗಿ ಇದ್ದಾಗ ನಟ್ ಬೋಲ್ಟ್ಸ್ ತುಂಬ ಟೈಟ್ ಇರುತ್ತೆ. ಸೊ ಟೈಟ್ ಇರೋದ್ರಿಂದ ನೀವು ಸ್ಟಿಚ್ ಮಾಡುವಾಗ ತುಂಬಾ ಹೆವಿ ಬರುತ್ತೆ, ನೀವು
ಕಾಲನೇ ಅಡ್ಗಾಡಿಸೋಕ್ಕೆ ಬರೋದಿಲ್ಲ, ಅಷ್ಟೊಂದು ಟೈಟ್ ಬರುತ್ತೆ ಮಷಿನ್. ಸೊ ಆಯಿಲಿಂಗ್ ಚೆನ್ನಾಗಿ ಮಾಡಿದ್ರೆ ಮಷಿನ್ ಡೇ ಬೈ ಡೇ ತಾನಾಗಿ ಲೂಸ್ ಆಗಿ ಸ್ಟಿಚ್ ತುಂಬ ಈಸಿ ಬರುತ್ತೆ. ಮತ್ತೆ ನಮಗೆ ಸ್ಟಿಚ್ ಮಾಡುವಾಗ ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಸೊ ಈ ರೀತಿ ಕೆಳಗಡೆ ಕೂಡ ಯಾವ್ಯಾವ ನಟ್ ಬೋಲ್ಟ್ಸ್ ಇರುತ್ತೆ ಅಲ್ಲಿ ಎಲ್ಲ ಕಡೆ ನಾವು ಆಯಿಲಿಂಗನ್ನು ಹಾಕಬೇಕು. ನಾನು ಎಲ್ಲ ಕಡೆ ಯಾವ್ಯಾವ ನಮ್ಮ ಪಾರ್ಟ್ಸನ್ನು ಯೂಸ್ ಆಗುತ್ತೆ ಅಲ್ಲಿ ಎಲ್ಲ ಕಡೆ ಆಯಿಲಿಂಗನ್ನು ಹಾಕ್ತಾ ಇದ್ದೀನಿ ಈಗ. ಸೊ ಈ ರೀತಿ ನೀವು ಪ್ರತಿ ವಾರದಲ್ಲಿ ಒಂದು ಸರ್ತಿ ಮಷಿನನ್ನು ಚೆನ್ನಾಗಿ ಕ್ಲೀನಿಂಗ್ ಮತ್ತು ಆಯಿಲಿಂಗ್ ಮಾಡಿದರೆ ನಿಮಗೆ ಮಷಿನದಿಂದ ಪ್ರಾಬ್ಲಮ್ಸ್ ಬರೋದಿಲ್ಲ, ಬಂದರೂ ಕೂಡ ತುಂಬಾ ಕಡಿಮೆ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳಿ. ಮತ್ತೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.